ಏನರ ಒಂದು ಡಿಫ್ರೆಂಟ್ ಮಾಡ್ಬೇಕಂತೇಳಿ ಟೈರ್ ತೊಗೊಂಬಂದೀನಿ. ಫೈನಲ್ ಪ್ರಾಡಕ್ಟ್ ರೆಡಿ. ಎಲ್ಲರಿಗೂ ನಮಸ್ಕಾರ. ಒಂದೊಳ್ಳೆ ಬ್ಲಾಗ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ತುಂಬ ಜನರ ಜೊತೆ ಇಂಟ್ರಾಕ್ಷನ್ ಇರಬೇಕು, ಅವ್ರು ತುಂಬ ಟ್ರಾವೆಲ್ ಮಾಡ್ತಿರ್ಬೇಕು, ಅಥವಾ ಅವ್ರ ಲೈಫ್ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ನನ್ನ ಲಾಸ್ಟ್ ವೀಡಿಯೋಸ್ನಾಗ ನಾವು ಕುಂತು ಮಾತಾಡಬೇಕಾದ್ರೆ ಎಲ್ಲ ಬ್ಯಾಕ್ಗ್ರೌಂಡ್ ಹಿಂದೆ ಪೂರಾ ಪ್ಲೇನ್ ಅದ. ಇವತ್ತು ಆ ಬ್ಯಾಕ್ಗ್ರೌಂಡಿಗೆ ಏನಾರ ಫುಲ್ಫಿಲ್ ಮಾಡೋದು, ಏನರ ಒಂದು ಡಿಫ್ರೆಂಟ್ ಮಾಡ್ಬೇಕಂತೇಳಿ ಟೈರ್ ತೊಗೊಂಬಂದೀನಿ ಸ್ಕ್ರ್ಯಾಪ್. ಇದಕ್ಕೆ ಈಗ ನಾ ಏನು ಮಾಡ್ಬೇಕಂತಂದ್ರೆ ನನಗೆ ವುಡನ್ ಸಪೋರ್ಟ್ದು ಶೆಲ್ಫ್ ಬೇಕು. ಈ ವುಡನ್ ಸಪೋರ್ಟ್ ಶೆಲ್ಫ್ ಬೇಕಂದ್ರೆ ನಾನು ಫ್ರೆಂಡ್ ಬಲ್ಲಿ ಹೋಗ್ಬೇಕು, ಯಾಕಂದ್ರೆ ಅವ್ನು ವುಡ್ ವರ್ಕ್ ಮಾಡ್ತಾನೆ. ಅದಕ್ಕಿಂತ ಮೊದಲು ಇದು ಟೈರಿಗೆ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡು ಹೋಗ್ಬೇಕು. ವಾಶ್ ಮಾಡೋದು, ವಾಶ್ ಮಾಡಿ ಕ್ಲೀನ್ ಮಾಡ್ದೆ. ಬೈಕ್ ಇಲ್ಲೇ ಪಾರ್ಕ್ ಮಾಡತ್ತೀನಿ, ಯಾಕಂದ್ರೆ ನನ್ನ ಫ್ರೆಂಡ್ ಸ್ವಾಮಿ ಇಲ್ಲ, ಇಲ್ಲೇ ನಿಯರ್ ಬೈ ಅದ, ವಾಕಿಂಗ್ ಡಿಸ್ಟೆನ್ಸ್ನಾಗ ಅದ, ಹೋಗಿ ಬರ್ಬೋದು. ನನ್ನ ಫ್ರೆಂಡ್ ಸ್ವಾಮಿಲ್ ಬಂತು. ನನಗೆ ಈ ಟೈರಿನಾಗ ಕಟ್ಟಿಗಿದ್ದು ಹಿಂಗೆ ಸೆಲ್ಫ್ ಬರ್ತಾವಲ್ಲ, ಆ ಟೈಪ್ ಒಂದು 1 2 3 4 ಇಲ್ಲ 5 ಕರೆಕ್ಟ್ ಮಾಡಿ ಕೊಡ್ಬೇಕು. ಬಟ್ ಇದು ಭಾಳ ದಪ್ಪ ಆತದ, ಸ್ವಲ್ಪ ತಿನ್ಬೇಕು. ಇದು ಹೆಂಗ್ ರಂಧ ಹೊಡಿಸ್ತೀವಿ, ಹೆಂಗ್ ಮಾಡ್ತೀವಿ? ರಂಧ ಹೊಡಿಸ್ತೀರ? ಆಯ್ತು, ಅಲ್ಲಿ ಕಮ್ಮಿ ಆಗ್ತದೆ. ನಂಗೆ ಟೋಟಲಿ ಹಿಂಗೆ ದಪ್ಪ ಬೇಡ, ಸ್ವಲ್ಪ ತಿನ್ನೇ ಇರ್ಬೇಕು. ಇದು ಹೊಡಿತಿಲ್ಲ, ರಂಧ ಹೊಡೆದ. ಬಟ್ ಇದು ಎಷ್ಟು ಫಳಿ ಬರಬೇಕು? 1 2 ಅಂದ್ರೆ ಟೋಟಲ್ ನಾವು ಲೆಂತ್ ಮೆಜರ್ ಮಾಡಿದೆವು ಅಂತಂದ್ರೆ ಸ್ಪೇಸಿಂಗ್ ನನಗೆ ಏನಿಲ್ಲ ಅಂದ್ರೆ 2.5 ಇಂದ 3 ಇಂಚ್ ಬೇಕು, ಇಲ್ಲ 2.5 ಇಂಚ್. 2.5 ಇಂಚ ಅಂದ್ರೆ ಎಷ್ಟು ಫಳಿ ಕೊಡ್ತಾವ ನೋಡ್ರಿ, ಡಿವೈಡ್ ಮಾಡೋದ್ರ ಎಷ್ಟದ ಟೋಟಲ್? ಇದು 18 ಇಂಚ್ ಅದ. 18 ಅದ. 17ನೇ ಅದಲ್ಲ, 17.5 ಹಿಡಿ. ಇದ್ರದ್ದು ಮೆಜರ್ ಮಾಡಿದ್ರೆ ಗೊತ್ತಾಗ್ತದೆ. ಮೊಬೈಲ್ ಫಸ್ಟ್ ಈ ಫಳಿದು ಥಿಕ್ನೆಸ್ ಎಷ್ಟದ ನೋಡಮ್ಮಿ. ನೋಡಿ 18 ಇಂಚ್ ಅದ ಅಂದೆಲ್ಲ, ಅದ್ರಾಗ ಇದು ಎಷ್ಟು ಬರ್ತದ ಮೈನಸ್ ಮಾಡೋದು. ಮೈನಸ್ ಮಾಡಿದ್ಮ್ಯಾಗ ನಮಗೆ ಸ್ಪೇಸಿಂಗ್ ಗೊತ್ತಾಗ್ತದೆ. ಟೋಟಲ್ 5 ಅಂತಂದ್ರೆ 3.5 ಇಂಚ್ ಹೊಂಟದ ನೋಡಿ. 3.5 ಇಂಚ್ ಇಟ್ಟು ಬರಲ್ಲ, ಅದು ಮೈನಸ್ ಮಾಡ್ಬೇಕಲ್ಲ. 18 4 ಬರ್ತಾವ. 4 ತಪ್ಪು ಹೊಡೆದಿದ್ನಿ. ಅದು ಎಷ್ಟದ ನೋಡು. ಇದು 4 ಇಂಚ್ ಹಿಡಿಯಲ್ಲ. 0.75 ಇಂಟು 4 5 3 ಇಂಚ್ 3 ಆಯ್ತು. 18 3 ತೆಗೆದ್ರೆ 15 ಇಂಚ್ ಉಳಿತು. 15 ಇಂಚ್ನಾಗ ನಮಗೆ 4 ಬೇಕಂತಂದ್ರೆ 3 ಉಳಿತು. 5 ಮಾಡು, 3 ಇಂಚ್ ಸಾಕು. ಸಾಕು. ಇದು ಆಕ್ಚುಲಿ ಪ್ಲಾನ್ ನಂದಲ್ಲ, ಫ್ರೆಂಡ್ ನಂಗೆ ಇದು ಮಾಡಮಂತ್ರ ಇಲ್ಲಿ ಕಳ್ಸೇನು. ನನಗೆ ಮಿನಿಮಲಿಸ್ಟಿಕ್ ಭಾಳ ಇಷ್ಟ ಆಯ್ತು, ಅದಕ್ಕೆ ನಾನು ಮಾಡ್ಕೊಳತ್ತೀನಿ. ನಮ್ಮ ಫೈನಲ್ ಪ್ರಾಡಕ್ಟ್ ರೆಡಿ ಆಯ್ತು, ಆದ್ರೆ ಇದಕ್ಕಿನ್ನ ಫಿನಿಶಿಂಗ್ ಬಾಕಿ ಅದ. ತೋರಿಸ್ತೀನಿ ರಂಧ ಹೊಡೆಯೋದಂದ್ರೆ ಏನಂತೇಳಿ ನನಗೂ ಗೊತ್ತಿಲ್ಲ. ಅದು ವರ್ಡ್ ಅಲ್ಲೋ ಪ್ರೊಸೆಸ್ ತೋರಿಸ್ತೀನಿ. ಅದು ಫಿನಿಶಿಂಗ್ ಮತ್ತು ಲೈಟಿಂಗ್ ಅಂತ ಮಾಡ್ಸೋದು, ಅದಾದ್ಮೇಲೆ ಫೈನಲ್ ರೆಡಿ ಆಗುತ್ತೆ ನೋಡ್ರಿ. ಇದೇ ಪ್ರೊಸೆಸ್ಸಿಗೆ ರಂಧ ಹೊಡೆಯೋದಂತಾರ. ಬೇಸಿಕ್ಲಿ ಈ ಕಟ್ಟಿಗೆಗಳಿಗೆ ಸ್ಕ್ರಬ್ ಮಾಡ್ದಂಗೆ, ಅಂದ್ರೆ ಪೂರಾ ಪಾಲಿಶ್, ರಫ್ ಸರ್ಫೇಸ್ ಏನಿರಲ್ಲ, ಸ್ಮೂತ್ ಆಗ್ತದೆ. ಈಗ ಅವು ಕಟ್ಟಿಗೆ ಪೀಸ್ಗಳಿಗೆ ಪಾಲಿಶ್ ಮಾಡ್ಕೊಂಬಂದ ಅಂದ್ರೆ ಅವ್ರ ಭಾಷೆನಾಗೆ ರಂಧ ಹೊಡ್ಸೋದು ಅಂತಾರೆ. ತೋರಿಸ್ತೀನಿ ನಿಮಗೆ ಮೊದಲು ಹೆಂಗಿತ್ತು ಕ್ವಾಲಿಟಿ, ಆಫ್ಟರ್ ಹೆಂಗೈತೆ ಅಂತ. ಮೊದಲು ಈ ಥರ ಇತ್ತು, ಫುಲ್ ರಫ್ ಸರ್ಫೇಸ್, ಪೂರಾ ಹೊಲಸು ನೀವು ನೋಡ್ಬೋದು. ಅದು ಪಾಲಿಶ್ ರಂಧ ಅಂತಾರಲ್ಲ, ಪಾಲಿಶ್ ಆದ್ಮ್ಯಾಗ ಈ ಥರ ಸ್ಮೂತ್ ಆಗ್ತದೆ. ಇವೆಲ್ಲ ಈ ಕಡೆ ಹಿಂಗೆ ಕರೆಕ್ಟಾಗಿ ಪ್ಯಾರಲಾಗಿ ಫಿಕ್ಸ್ ಮಾಡಿ ಸ್ಕ್ರೂಲೆ ಟೈಟ್ ಮಾಡಿದ್ಮೇಲೆ ಒಳಗೆ ಒಂದು ರೌಂಡ್ ಲೈಟಿಂಗ್ ಮಾಡೋದ ಪ್ಲ್ಯಾನ್ ಅದ. ಅದಿಷ್ಟು ಆಯ್ತು ಅಂದರೆ ಟೋಟಲ್ ಫಿನಿಶ್ ಆಗ್ತದೆ. ಅದಕ್ಕೆ ಈಗ ಫಸ್ಟ್ ಮಾರ್ಕೆಟ್ ಹೋಗಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಬಂದು ತರಬೇಕು.
ಅದು ಗೊತ್ತಿಲ್ಲ ಐಡಿಯಾ ನನಗೆ ಯಾವ ರೀತಿ ಸಿಗ್ತದೆ ಅಂತೇಳಿ. ಒಟ್ಟು LED ಒಂದು ಸ್ಟ್ರಿಪ್ ಬರ್ತದೆ, ಅಲ್ಲೋಗಿ ನೋಡಿ ತಂದು ಫಿಕ್ಸ್ ಮಾಡಬೇಕು. ಅದಾದಮೇಲೆ ಇವು ಫಿಕ್ಸ್ ಆಗ್ತಾವೆ. ಮಾರ್ಕೆಟ್ಗೆ ಹೋಗೋಕ್ಕಿಂತ ಮೊದಲು ಫಸ್ಟ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು, ಅದಾದಮೇಲೆ ಮಾರ್ಕೆಟ್ ಹೋಗೋಣ. ಸೊ ಈಗೆಲ್ಲ ರೆಡಿ ಇಟ್ಕೊಂಡಾಯ್ತು. ಟಯರ್ ಪ್ಲಸ್ ವುಡ್ ರೆಡಿ ಅದ. ಮಾರ್ಕೆಟ್ಲಿಂದ ಇದು ರೋಪ್ LED ಲೈಟ್ಸ್ನು ತೊಗೊಂಬಂದೀನಿ. ಅದು ಅಂಟ್ಸಕ್ಕೆ ಅಡೆಸಿವ್ ಬಾಂಡ್. ಸೊ ಇವಾಗ ಅಸೆಂಬಲ್ ಮಾಡಬೇಕೆಲ್ಲ. ಸೊ ಇವಾಗ ಪೂರಾ ಕಂಪ್ಲೀಟ್ ಆಯಿತು. ಮಾರ್ನಿಂಗಿಂದ ನಾನು ನನ್ನ ಫ್ರೆಂಡ್ ಇಬ್ಬರು ಟಯರ್ಡ್ ಆಗಿವಿ ಇದೇ ಕೆಲಸ ಮಾಡ್ಕೊತ. ಥ್ಯಾಂಕ್ಸ್ ಅಪ್ಪ ಆಕಾಶ ನಮ್ಗೆ ಇದೆಲ್ಲ ಮಾಡಿಕೊಟ್ಟಿದ್ದಕ್ಕೆ. ಸೊ ನೆಕ್ಸ್ಟ್ ವ್ಲಾಗ್ನಾಗ ಈಗ ಇದು ಕಾರ್ ಪರ್ಚೇಸ ಪ್ಲಸ್ ಫಿಕ್ಸಿಂಗ್ ಎಲ್ಲ ತೋರಿಸ್ತೀನಿ. ಸಿಗಮಂತ ನೆಕ್ಸ್ಟ್ ವಿಡಿಯೋನಾಗ. ಬಾಯ್.